ಅವಕಾಶಗಳಿದ್ದಾವೆ. ಇನ್ನು 2 ನಿಮಿಷ ಮುಗಿಸ್ಬಿಡ್ತೀವಿ. ಪಕ್ಕದಲ್ಲಿ ಬಂದರು ನಮ್ಮ ಶರತ್ ಅವರು, ಶಾಸಕರು ಬಂದರೆ ಟೈಮ್ ಆಯಿತು ಅಂತ. ಯಾಕೆಂದರೆ ನನಗೆ ಎಲ್ಲ ದಾನವನ್ನು ಕೊಟ್ಟಿರ್ತಕ್ಕಂಥ ನಡೆದಾಡುವ ದೇವರವರು, ಅವ್ರ ಬಗ್ಗೆ ನಾವು ಇಷ್ಟೇ ಹೇಳ್ತಕ್ಕಂಥದ್ದು, ನಾನು ನೋಡಿದ್ದೀನಲ್ಲ ಅವರನ್ನ ಅನ್ನುವಂಥ. ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದ್ರೆ ಮಾತಾಡಬೇಕು ಅಂತ ಈ ಮೂಲಕ ವಿನಂತಿ. ಬಸವ ಕೇಂದ್ರ ಹಾಸನ ಶ್ರೀಯುತ EM ಋತು. ಶ್ರೀ ಗುರು ಬಸವಲಿಂಗಾಯ ನಮಃ. ಆಶೀರ್ವಚನ ಪಡೆದ ದಾಸೋಹ ಇದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಸಾಧಾರಣವಾಗಿ ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಕಳಕಳಿ ಪ್ರಾರ್ಥನೆ. ರಾಜಶೇಖರರು ಬಹಳ ಹಿತವಚನಗಳನ್ನು ಹೇಳುವುದರ ಜೊತೆಗೆ ಪ್ರತಿಯೊಂದು ಮಾತುಗಳು ಸಮಗ್ರವಾಗಿ ಮಾತಾಡಿದ್ರು. ಅವರಿಗೆ ಒಳ್ಳೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀವಿ ನಾವು. ಈಗ ಅವರಿಗೆ ಎಲ್ಲರೂ ಸೇರಿ ನಮ್ಮ ಎಲ್ಲ ಯುವಸೇನೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಸಮಾಜದ ಬಂದವರಿಗೂ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಮಕ್ಕಳುಗಳು ಸರಿಯಾದ ಸಂಸ್ಕಾರ ಕಲಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಮೊದಲು ನಾವು ಬದಲಾಗದ ಮಾತ್ರ ಬದಲಾವಣೆ ಮಾತು ಹೇಳ್ತೀವಿ. ಮಕ್ಕಳುಗಳು ನಾವು ಹೇಳಿದ್ದನ್ನು ಕೇಳಲ್ಲ. ಸಹಕರಣ ಮಾಡೋಣ. ಭಗವಂತ ಒಂದು ಜೀವ ಕೊಟ್ಟಿದೆ ನಮಗೆ. ನಾವು ಒಂದು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂದರೆ ಕೈಲಾದಷ್ಟು ಅಕ್ಕಪಕ್ಕದವ್ರಿಗೆ ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಒಂದೊಂದು ಅಡಿ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಮೆತ್ತಗಳನ್ನ ನೋಡ್ತಾ ಇರ್ತೀನಿ. ಎಲ್ಲರಿಗೂ ಬೈತಿರ್ತೀನಿ, ನಾವು ಯಾರು 200 ವರ್ಷ 300 ವರ್ಷ ಬದುಕಲ್ಲರಪ್ಪ, 1 ಅಡಿ 2 ಅಡಿಗೆ ಯಾಕೆ ಜಗಳ ಆಡ್ತೀರಿ ಅಂತ. ಹಾಗಾಗಿ ನಾವು ಶಿವಕುಮಾರ ಸ್ವಾಮೀಜಿಯವರ ಆದರ್ಶನ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ನಾನು ವೇದಿಕೆಯಲ್ಲಿ ಮಾತನಾಡಿದ್ದೀನಿ. ಅವ್ರು ಹೇಗಿದ್ರು ಅಂತ ಹೇಳಲಿಕ್ಕೆ, ಉಪಮಾನ ಕೊಡಲಿಕ್ಕೆ, ಎಕ್ಸಾಂಪಲ್ ಕೊಡಲಿಕ್ಕೆ ಯಾವುದೂ ಇಲ್ಲ, ಉಳಿದಿಲ್ಲ. ಯಾಕೆ ಅಂತಂದರೆ ಗಗನ ಹೇಗಿದೆ ಅಂದರೆ ಗಗನಂ ಗಗನಾಕಾರಂ, ಗಗನ ಹೇಗಿದೆ ಅಂದರೆ ಗಗನದಂತೆ ಇದೆ. ಹಾಗೆ ಸಿದ್ಧಗಂಗಾ ಸ್ವಾಮಿಗಳು ಹೇಗಿದ್ದಾರೆ ಅಂದರೆ ಸಿದ್ಧಗಂಗಾ ಸ್ವಾಮಿಗಳಂಗೆ ಇದ್ದಾರೆ ಅಂತ ಹೇಳ್ಬೋದೇ ಹೊರತು ಬೇರೆ ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾಷಣ ಮಾಡ್ತಿರಂತ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ನೀವು ಮುಂದೆ ಶಾಸಕರಾಗಿ ಇದೇ ನಮ್ಮ ಎಲ್ಲಾ ಕಡೆ ಹೋಗಿ ಭಾಷಣ ಮಾಡಲಿ ಅಂತ ಭಗವಂತ ಶಾಸಕರಾಗಬೇಕು. ಹಾಸನಲ್ಲಿ ಬೇಡ, ಬೇರೆ ತಾಲೂಕಲ್ಲಿ ಆಗಿದೆ ಅಂತ ಹೇಳ್ತಾ ನಾವು ಕೂಡ ನಮ್ಮ ತಂದೆಯವರು ಬಹಳ ಆತ್ಮೀಯರು, ನಮ್ಮ ಕುಟುಂಬಕ್ಕೂ ನಮ್ಮ ತಂದೆಗೆ ಸಹೋದರ ರೀತಿಯಲ್ಲಿ ಇದ್ದವರು. ಹಾಗಾಗಿ ಅವರ ಒಡನಾಟ ಬಹಳಷ್ಟು ಇದೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ನಾವು ಕೂಡ ಹಾಗೆಲ್ಲ ಶಾಸಕರಾಗಿದೆ ಅಂತ ಅನ್ಕೊಂಡೆ ನಾನು. ಮೋಸ್ಟ್ಲಿ ಕೇಳೋದಿಷ್ಟೇ, ನಾವು ಆದಷ್ಟು ನೀನು ಸ್ವಾಮೀಜಿಯವರ ಸರಳತನ ಅವರು ಬದುಕಿನ ಜೀವನದಲ್ಲಿ ನಡೆದಾಡುವ ದೇವರು ಅಂತ ಯಾರ್ಯಾರೊಬ್ರು ಕರಿತಿದ್ರೆ ಅದು ನಮ್ಮ ಶಿವಕುಮಾರ್ ಸ್ವಾಮೀಜಿಯವ್ರಿಗೆ ಮಾತ್ರ ಕರಿತಾ ಇದ್ದು. ನಮ್ಮ ಪ್ರಪಂಚದಲ್ಲೇ ದೊಡ್ಡ ಖ್ಯಾತಿ ತಗೊಂಡಂತವ್ರು. ಮತ್ತು ಏನು ಎಲ್ಲಕ್ಕಿಂತ ಮಠಗಳಿಗಿಂತ ಮೊದಲನೇ ಮಠ ಶುರು ಆಗಿದ್ದು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಸಿದ್ಧಗಂಗಾ ಮಠ. ತಗೊಂಡು ಹೋಗ್ತಿರುವಂಥ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ಆಶಿಸ್ತೀನಿ. ಈ ವೀರಶೈವ ಲಿಂಗಾಯತ ಯುವ ಸೇನೆಯವರು ಮಾಡ್ತಿರೋ ಈ ಸಮಾಜಮುಖಿ ಕಾರ್ಯಕ್ರಮ, ರಕ್ತದಾನವನ್ನು ಮಾಡ್ತಾ ಇದ್ದಾರೆ, ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕ ಶಿವಕುಮಾರ ಸ್ವಾಮೀಜಿಯವರು ನಿತ್ಯ ನಿರಂತರವಾಗಿ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನೋ ಮಾತನ್ನ ನೀವು ಸಾರ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ. ಮುಂದಿನ ವರ್ಷಕ್ಕೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ಸಂಘದಿಂದ ಆಗಲಿ. ಎಲ್ಲರಿಗೂ ಶಾಂತಿಯನ್ನು ಸಾರುವ, ಸೌಹಾರ್ದತೆಯನ್ನು ಬೆಳೆಸುವ ಇಂಥ ಕಾರ್ಯಕ್ರಮಕ್ಕೆ ನನ್ನ ಅನಂತ ವಂದನೆಗಳು.